ನಾವು ಅಡ್ಡದಿಂದ ಬರ್ತದೆ. ಚಂದ್ರಶೇಖರ್ ಅಂತ ಅಡ್ಡದಿಂದ ಬರ್ತದೆ. ಮಂಡ್ಯ ಆಡ್ಯ. ಆಡ್ಯ. ಎಷ್ಟು ದೂರ ಆಯ್ತದೆ? ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಆಡ್ಯ. ಈ ಥೆರಪಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಅಕ್ಕರವರು ಅಕ್ಕ ಅವ್ರ ಹೆಸರು ರಾಜೇಶ್ವರಿ ಅಂತ. ಎಲ್ಲಿರೋದವರು? ಇಲ್ಲಿ ಅನೇಕರಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾರೆ. ಒಬ್ರು ಟೈಲರಿಂಗ್ ಕೆಲಸ ಮಾಡ್ತಾರೆ. ಅವ್ರು ಇಲ್ಲಿ ಬಂದಿದ್ರು ಸರ್. ಅವ್ರ ತಕ್ಕೆ ನಿಮ್ಮ ಇವ್ರದ್ದು ಸ್ಟಾಫ್ ಹೋಗಿ ಕಾಂಪಿಟೇಷನ್ ಕೊಟ್ಟಿದ್ರು. ಅಂದ್ರೆ ನಾನು ಹೋಗ್ಬೇಕು ಅಂತಿದ್ದೆ, ಮಗ ನೀನು ಹೋಗು, ನೀನು ನೋಡ್ಕೊಂಡು ನಾನು ಬರ್ತೀನಿ ಅಂತ. ಹಂಗಾಗಿ ನಾನು ಬರೋದು ಇಷ್ಟ ಇಲ್ಲ. ನನ್ನ ಮಗಳ ಹಿಂಸೆಗೆ ಬರೋದು ನನ್ನ ಮಗಳ ಹಿಂಸೆಗೆ ನೋಡಿ. ಇವರು ಎಷ್ಟು ವರ್ಷ ಮಗಳು? 20 ವರ್ಷದ 20 ವರ್ಷದ ಮಗಳು. ಅವ್ರು ಹೇಳಿರೋದು ಇದೊಂದು ಫ್ರೀ ಅದಲ್ಲ, ಅಲ್ಲಿ 15 ಲಕ್ಷ ಸುತ್ತಿದ್ಯಪ್ಪ, ಇದೊಂದೇನೋ ಫ್ರೀ ಅಂತವ್ರೆ, ಒಂದಪ್ಪ ಹೋಗಿ ನೋಡು ಇರ್ಲಿ ಅಂತ. ಫಸ್ಟ್ ದಿನ ಒಬ್ಬರೇ ಬಂದ್ರೆ ಜೊತೆ ನನ್ನ ಮಗಳು ನಾನು ಇದ್ರು. ನಿಮ್ಮ ಮಗಳು ಬಂದ್ರು? ಅವ್ರು ಬಂದು ಇಲ್ಲೆಲ್ಲ ನೋಡಿದ್ರು ಎಲ್ಲ? ಅವ್ರು ಥೆರಪಿ ಮಾಡಿದ್ರ? ಅವ್ರು 10 ನಿಮಿಷ ಮಲಗಿದ್ರು, ಜಾಸ್ತಿ ಒಂದು 10 ನಿಮಿಷ ಮಲಗಿದ್ರು. ಹೌದು. ಓಕೆ. ನಿಮ್ಗೆ ಮೊದಲನೇ ದಿನ ಇಲ್ಲಿಗೆ ಬಂದಾಗ ಏನು ಭಯ ಇತ್ತು? ಏನು ಭಯ ಇಲ್ಲ ಸರ್. ಒಂದು ನಾನು ಯಾವತ್ತೂ ಭಯ ಪಡೋಲ್ಲ. ಏನೇ ಯಾವ ಇದಕ್ಕೂ ನಾನು ಭಯ ಪಡೋಲ್ಲ. ಆದ್ರೆ ನೋಡಿ ಜನ ನೋಡು, ಈ ಜನ್ಮ ಮಾಡೋ ಜಾತ್ರೆ ಮಾಡೋ ಭಯ ನನಗೆ. ಇಷ್ಟೊಂದು ಜನ ಅವರಲ್ಲ, ಇದೇನ್ ಜನ ಮರಣ ಜಾತ್ರೆ ಮರಣ ಏನ್ ತೊಂದ್ರೆ ಇಲ್ಲ. ಸ್ಟ್ರೋಕ್ ಆಗಿತ್ತು. ಎಷ್ಟು ವಯಸ್ಸು ನಿಮ್ಗೆ? 50 ವರ್ಷದವರು. ಇವ್ರಿಗೆ ಸ್ಟ್ರೋಕ್ ಆಗಿತ್ತು. ಎಷ್ಟನೇ ಬಾರಿ ಇದು? ಫಸ್ಟ್ ಬಿ ಪಿ ಇತ್ತ? BP ಸರ್. ನಮಗೆ BP ಕಾಣಿಸ್ತು 4 ದಿನ ಒಳ್ಳೆ 5 ದಿನಕ್ಕೆ ಬರೀ 4 ದಿನ ಬಿ ಪಿ ಕಾಣಿಸ್ಕೊಂತು. ಆ 4 ದಿನ ಆದ ತಕ್ಷಣನೇ ಸ್ಟ್ರೋಕ್ ಆಗಿತ್ತು. ಎಲ್ಲೇ ತೋರಿಸಿದ್ರಿ? ಅಪೋಲೋ. ಜೋರಾಗಿ ಚಪ್ಪಾಳೆ ಬರ್ಲಿ. ಅಪೋಲೋ ಆಸ್ಪತ್ರೆ, ರಿಚ್ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗೆ ಕರ್ಕೋದ್ರು. ಎಷ್ಟು ದಿನ ಇದ್ರಿ ಅಲ್ಲಿ? ಅಲ್ಲೇ 1 ತಿಂಗಳಿದ್ದ. 1 ತಿಂಗಳಂದ್ರೆ ಗಟ್ಟಿಯಾಗಿರೋರು ಇರ್ಬೇಕು ನೋಡಿ ನೀವು. ಜೋರಾಗಿ ಇರ್ಬೇಕಣ. ಅಪೋಲೋದಲ್ಲಿ 1 ತಿಂಗಳು ಅಂದ್ರೆ ಹುಡುಗಾಟನ? ಇಲ್ಲಿ ಸ್ಪಂದನದಲ್ಲಿ 1 ದಿನ ಇದ್ರೇನೆ 5,000 10,000 ಬಿಲ್ ಮಾಡ್ತಾರೆ. ಇಲ್ಲೊಂದು ತಿಂಗಳು ಅಲ್ಲಿ ಅಂಕೋಲದಲ್ಲಿ 1 ತಿಂಗಳಿತ್ತು. ಎಷ್ಟು ದುಡ್ಡು ಆಯ್ತು? ಅಂಕೋಲದಲ್ಲಿ ಒಂದು 1.5 ಲಕ್ಷ ಆಯ್ತು. ಅಂಕೋಲದಲ್ಲಿ 1.5 ಲಕ್ಷ ಆಯ್ತು. 1.5 ಲಕ್ಷ ಆಯ್ತು. ಇಲ್ಲಿ ಅಪೋಲೋದಲ್ಲಿ ಒಂದು 14 ಲಕ್ಷ ಆಯ್ತು. ಅಪೋಲೋದಲ್ಲಿ 14 ಲಕ್ಷ. ಈಗ ಎಲ್ಲ ಗುಣ ಆಗಿರೋ ಮ್ಯಾಟ್ ತಗೊಳಕ್ಕೆ ನಿಮ್ಮ ಹತ್ರ 50,000 ಇಲ್ಲ, 70,000 ಇಲ್ಲ. ನೋಡಿ ಅಲ್ಲಿ ಗುಣ ಆಗದಿರದೆ ಇದೆ, ಯಾವ್ದು ಗುಣ ಆಗಿಲ್ಲ ಅಲ್ಲಿ. ನಿಮ್ಗೆ 100% ರಿಸಲ್ಟ್ ಗೊತ್ತಾ ಅಲ್ಲಿ? 100% ನಾವು ಸ್ವಲ್ಪ ಎದ್ದು ವ್ಯಾಯಾಮ ಮಾಡ್ಬೇಕು ಅಂದ್ರು. ಅದಕ್ಕೆ ಅಪೋಲೋ ಕರ್ಕೋದು ಆಯ್ತು. ಅಲ್ಲೋದು ನಡೆಯೋ ಮಾಡೋದು ಅಷ್ಟೇ. ಕಾಲು ಎಳಿತಿದ್ದೆ, ಎತ್ತಾಗ್ತಿಲ್ಲ. ಹಂಗಾಗಿ ನಾನು ಹೆಂಗೋ ವಾಕಿಂಗ್ ಮಾಡ್ಕೊಂಡು ಸುಮಾರು ನಡೀತಾರೆ. ಈಗ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇಲ್ಲಿ ಬಂದು ಚಿಕ್ಕನೇ ಒಂದು 3 ತಿಂಗಳು ಆಯ್ತು. 3 ತಿಂಗಳು? ಓಕೆ. ಈ 3 ತಿಂಗಳಲ್ಲಿ ಇದುವರೆಗೂ 1 ರೂಪಾಯಿ ತಗೊಂಡಿಲ್ಲ ನಾವು. ಬರ್ಲಿ ಜೋರಾಗಿ ಚಪ್ಪಾಳೆ. ಇದುವರೆಗೂ 1 ರೂಪಾಯಿ ತಗೊಂಡಿಲ್ಲ. ಇವ್ರಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. 1 ರೂಪಾಯಿ ಭಾಗದಲ್ಲಿ ಎಷ್ಟು ಭಾಗ ನಿಮಗೆ ಗುಣ ಆಯ್ತು? 95 ಭಾಗ. ಕೇಳಿಸ್ಕೊಂಡ್ರಾ? ಬರ್ಲಿ ಜೋರಾಗಿ ಚಪ್ಪಾಳೆ. ನೋಡಿ 95% ಗುಣ ಆಗಿದೆ ಇವ್ರಿಗೆ. ಒಂದು ನೋಡಿ ಎಲ್ಲರೂ ಮೀಡಿಯಾ ನೋಡಿ. 95% ಇವ್ರಿಗೆ ಕಾಯಿಲೆ ಗುಣ ಆಗಿದೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಈ ಕೈ ಹೆಂಗಿತ್ತು? ಈ ಕೈ ಹೆಂಗಿತ್ತು? ಇಲ್ಲಿ ನೋಡಿ ಮೇಡಮ್, ಹಿಂಗಿತ್ತು. ಇನ್ನೊಂದು ಕೈಲಿ ಹಿಂಗ್ ಬಿಚ್ಚಬೇಕು. ಒಂದ್ ಕೈಲಿ ಹಿಂಗ್ ಹಿಡ್ಕೊಂಡು ಹಿಂಗ್ ಬಿಚ್ಚಬೇಕು. ಇನ್ನೊಂದು ಕೈ ಹಿಂಗ್ ಬಿಚ್ಚಬೇಕಿತ್ತು. ಹಿಂಗ್ ಬರ್ತಾ ಇರ್ಲಿಲ್ಲ. ಇವಾಗ ಈಗ ಆಕ್ಷನ್ ಮಾಡ್ತದೆ ಸರ್. ಏನಾದ್ರು ಹಿಡಿಯಕ್ಕಾಯ್ತಾ? ಏನ್ ಹಿಡಿಕಾಯ್ತಿಲ್ಲ. ಈಗ ಹಿಡ್ಕೊತೀನಿ, ಹಾಲು ಕರಿತೀನಿ, ಮೇವು ಬೀಳ್ತೀನಿ, ಹೂ ನೋಡ್ತಾ ಇದ್ದೀನಿ. ಹಾಲು ಕರಿತವ್ರೆ, ಮೇವು ಕಟ್ ಮಾಡ್ತಾವ್ರೆ, ಸ್ಕೂಟ್ರ್ ಓಡಿಸ್ತವ್ರೆ. ಫಸ್ಟ್ ಏನು ಹಿಡಿಯಕ್ಕೆ ಆಯ್ತಿರ್ಲಿಲ್ಲ ಕೈಲಿ. ಅಂಥವ್ರು ಇವತ್ತು ಗುಣ ಆಗೋರೆ. ಜೋರಾಗಿ ಚಪ್ಪಾಳೆ.
9% ಎರಡು ಸ್ವಲ್ಪ ಖುಷಿ ಬರ್ತದೆ. ಇನ್ನೊಂದು 5% ಅಷ್ಟೇ ಬೇಕಾಗಿರೋದು ರಿಸಲ್ಟು. ಅದ್ಬಿಟ್ರೆ ಎಲ್ಲ ರಿಸಲ್ಟು ಸಿಕ್ಕೈತಿ ಅವ್ರಿಗೆ ನೋಡಿ. ಈ ಇಷ್ಟು ಎಲ್ಲ ರಿಸಲ್ಟ್ ಬಂದದ್ದು ₹1 ಖರ್ಚಿಲ್ವಾ ಇಲ್ಲಿ? ಏನಿಲ್ಲ ಸರ್, ಫ್ರೀ. ನೋಡಿದ್ರ ಉಚಿತ ಅಲ್ಲ. ಅಪೋಲೋದಲ್ಲಿ 16 ಲಕ್ಷ 15 ಲಕ್ಷ ದುಡ್ಡು ಕಳ್ಕೊಂಡವ್ರೆ, ಇಲ್ಲಿ ಬಂದು ಫ್ರೀಯಾಗಿ ರಿಸಲ್ಟ್ ತಗೊಂಡವ್ರೆ. ₹1 ಖರ್ಚಿಲ್ಲ, ₹1 ಕಾಸಿಲ್ಲ. ಈಗ ಈ 3 ತಿಂಗಳಲ್ಲಿ ಈ ಥೆರಪಿ ತಕೊಂಡು ನಿಮ್ಗೆ ಏನಾದ್ರು ಕೆಟ್ಟದಾಗಿದೆಯಾ, ಸೈಡ್ ಎಫೆಕ್ಟ್ ಆಗಿದೆಯಾ? ಹಂಗಾಗಿ ಬರ್ತಾರೆ ಹೇಳ್ಕೊಡ್ತೀವಿ ಸರ್. 3 ತಿಂಗಳು ನಮ್ಮ ಮನೇಲೆ ಕಳ್ಸ್ಕೊಡ್ತಾರಲ್ಲ, ನಾ ಹೇಳ್ತೀನಿ ಹೋಗು ನೀನು ಚೆನ್ನಾಗಿರು ಹೋಗಿ ಮಾಡ್ಕೊಂಡು ಅವರೇ ಕಳಿಸ್ತಾರಲ್ಲ ಮುಂದಾಗಿಕೊಂಡು. ಈಗ ನೋಡ್ಬಿಟ್ಟು ಇಲ್ಲಿ ಬರೋ ರಿಸಲ್ಟ್ ನೋಡ್ಬಿಟ್ಟು ಅವ್ರ ಮನೆಯವರೇ ಅವ್ರ ಗೇಮಿಗೆ ಹೋಗ್ತಾರೆ, ಇವ್ರನ್ನ ಕಳ್ಸ್ಕೊಡ್ತಾವ್ರೆ. ತಿರ್ಗಾ ನಿಮ್ಮೂರಲ್ಲಿ ಹೆಂಗ್ ಆಡ್ಕೊತಾ ಇದ್ರು ನಿಮ್ಮನ್ನ ನೋಡ್ಬಿಟ್ಟು? ಅಯ್ಯೋ ಇವ್ನು ಎದ್ದಾರ ತಿರ್ಗಾಡೋಣ ಮೂಳೆ ಸೇರ್ಕಡೆ ಇವನು ಮೂಲೆ ಗುಂಪಾಗೋದ ಇವ್ನ ಕತ್ತೆ ಆಗೋಯ್ತು. ಆಗಿಲ್ಲ ಗೇರ್ ಚೆನ್ನಾಗಿ ಯಾವ್ದೇ ಕೊಟ್ಟ. ಈಗ ಇವ್ರಿಗೆ ಯಾರಿಗೆ ಗೇರ್ ಬೇಕಲ್ಲ ಜೊತೆಗೆ ಇರ್ತಿದ್ರು. ನಾನು ಒಂದರವರೆಗೆ ನಾನು ಹೇಳ್ತೀನಿ ಅಂತ ಮಂದಾಸ ಇದೇ ಇತ್ತು, ನಮ್ಗೆ ಛಲ ಇತ್ತು. ನಾನು ಹೇಳ್ತೀನಿ, ನಾನು ತಿರ್ಗಾಡ್ತೀನಿ, ನಾನು ಹೆಂಗಿದ್ದೆ ಇರ್ತೀನಿ ಅಂತ ಛಲ ಇತ್ತು. ಛಲದಲ್ಲೇ ಓಡಾಡ್ತಿದ್ದೆ. ಇವಾಗ ಏನಂತಾರೆ, ಆಗೇನೋ ಹಂಗಂತಿದ್ರೆ ಇವ್ನ ಕೈಲಿ ಆಗಲ್ಲ, ಮೂಲೆ ಗುಂಪು ಆದ ಅಂತಿದ್ರಲ್ಲ. ನೀವಂತಾರೆ ಏನ ಚೆನ್ನಾಗಿ ಹೋಗಿದ್ದೀರಾ ಅಂತಾರೆ. ಏನಿಲ್ಲ ಸರ್, ಚೆನ್ನಾಗಿರ್ತಾರೆ, ಹೋಗ್ತಾರೆ, ಬಿಟ್ಟಿರ್ತಾರೆ. ಹಂಗೆ ಈಗಿನ ಜನ ಏನ್ ಮಾಡಿದಾರ. ಈಗ ಇಷ್ಟು ಒಳ್ಳೆ ರಿಸಲ್ಟ್ ಎಲ್ಲಾದ್ರೂ ನಿಮಗೆ ಸಿಕ್ಕಿತ್ತಾ? ಇಲ್ಲ ಸರ್, ಇಲ್ಲ ಸರ್. ಇದು ಒಂದೇ ರಿಸಲ್ಟ್ ಬಂದಿದ್ದ, ಇಲ್ಲ ತೂಕ ಏನಾದ್ರು ಕಡಿಮೆ ಆಗಿದೆ? ತೂಕ ಒಂದು 5 kg ಕಮ್ಮಿ ಆಗಿತ್ತು. ಬರೀ 5 kg? 5 kg ಬರೀ 5 kg ಕಮ್ಮಿ ಆಗವ್ರೆ. 5 kg ಕಮ್ಮಿ ಆಗ್ಬೇಕಂದ್ರೆ ನೀವು ಕಲರ್ಸ್ಗೆ ಹೋದ್ರೆ 1 kgಗೆ 3,000 10,000 ಈ ತರ ಇಸ್ಕೊತಾರೆ. ಅಂಥದ್ರಲ್ಲಿ 5 kg ತೂಕ ಹಿಡಿದವ್ರೆ. ಜೋರಾಗಿ ಚಪ್ಪಾಳೆ ಬನ್ನಿ. ಫೈನಲಿ ಅಪ್ಪ, ಈ 3 ತಿಂಗಳಲ್ಲಿ ಇಲ್ಲಿ ಮಕ್ಕಳಾಗ್ಲಿ, ಸ್ಟಾಫ್ ಆಗಲಿ, ಸರ್ ಆಗಲಿ ನೋಡ್ಕೊಂಡ್ರು ಗೌರವ ಇದೆ ಸರ್. ಅವ್ರ ನಮ್ಗೆ ಗೌರವ ಇದೆ. ಚೆನ್ನಾಗಿ ನೋಡ್ಕೊಂಡು ಮಕ್ಕಳ ತರ ನೋಡ್ತಾರೆ. ಅವರು ಮಕ್ಕಳ ತರ, ನಾವು ಅವ್ರ ತಂದೆ ತರ ಇದೀವಿ. ಆ ರೀತಿ ಇದ್ರೆ ಎಲ್ಲರಿಗೂ ಒಳ್ಳೇದು. ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ನೋಡ್ತಾರೆ. ಯಾರು ನಿಮ್ಮ ಹತ್ರ ದುಡ್ಡು ಕೇಳಿಲ್ಲ, ಇಲ್ಲ ಸರ್, ಕೋಪ ಮಾಡ್ಕೊಳ್ಳಿಲ್ಲ. ಕೋಪ ಮಾಡ್ಕೊಳ್ಳಿಲ್ಲ. ನಾವೇ ನೇಮಿಸ್ತೀವಿ ಒಂದು ಟೈಮಲ್ಲಿ, ಆದ್ರೂ ಅವ್ರು ಕೋಪ ಮಾಡ್ತಾರೆ. ಓಕೆ ಓಕೆ. ಈ ನಿದ್ರೆ ಹೆಂಗೈತೆ ಸರ್? ನಿದ್ರೆ ಸೂಪರ್ ಆಗಿದೆ. ಫಸ್ಟು ಇದ್ದವ್ರಿಗೆ 2 ವರ್ಷ ಆಯ್ತಿದ್ರು. ಈಗ ನಾವು ಎಷ್ಟೊಂದಿಲ್ಲ ಅಪ್ಪ ಯೋಚನೆ ಮಾಡ, ಯೋಚನೆ ಮಾಡಿದ್ರೆ ಜೀವ ಹೊಡೆಯುತ್ತದೆ. ಆ ಯೋಚನೆ ಮಾಡ ನೆಮ್ಮದಿಯಾಗಿರು ಅಂತ ಅವಳ ನೋಡು. ಮಕ್ಕಳು ಹೇಳೋರು ಇವ್ರಿಗೆ, ಇವ್ರು ಯೋಚನೆ ಮಾಡೋದು ನೋಡ್ಬಿಟ್ಟು ಮಕ್ಳು ಹೇಳೋರು. ನಾನು ಹೇಳಿದ್ದು ಇಷ್ಟೇ ಮಗಳಿಗೆ, ಮಗಳ ನೀನು ಚೆನ್ನಾಗಿ ಓದು, ನಿನ್ನ ಎಜುಕೇಶನ್ ಮುಗಿಸ್ಕೊಂಡು ನಿನ್ನ ಕಾಲ ನಿಂತು ನಿನ್ನ ಸಂಸಾರ ಚೆನ್ನಾಗಿರ್ಬೇಕು, ಅದಕ್ಕೆ ನಿನ್ನ ಓದಿಸ್ತಾ ಇರೋದು. ಇಬ್ರು ಮಕ್ಕಳು ಅಂತ ಹೇಳ್ತಾರೆ ಸರ್. ನಾನು ಓದಿಸ್ಬೇಕು, ನಾನು ಚಂದಲ್ಲಿದ್ದೆ, 2 ಕೆಲಸ ಮಾಡ್ಕೊಂಡು ಗದ್ದೆ ವ್ಯವಸಾಯ ಮಾಡ್ಕೊಂಡು ಇದು ಮಾಡೋಕ್ಕೆ ದೇವ್ರು ನಮಗೆ ಶಿಕ್ಷೆ ಕೊಡ್ತಾರೆ. ಮಕ್ಕಳು ಓದಿಸ್ಬೇಕು ಅನ್ನೋ ಟೈಮಲ್ಲಿ ನನಗೆ ಶಿಕ್ಷೆ ಕೊಡ್ತಾರೆ. ಹೋಗ್ಲಿ ಬಿಡಿ, ಈಗಂತೂ ಆರಾಮಾಗಿದ್ದೀರಾ? ಈಗ ಫಸ್ಟ್ ಎಷ್ಟು ಗುಳಿಗೆ ತಗೋತಾ ಇದ್ರಿ ಮಾತ್ರೆಗಳ? ಇವಾಗ ಎಷ್ಟು ತಗೋತಾ ಇದ್ರಿ? 12 ತಗೋತಿದ್ದೆ. ಫಸ್ಟ್ 12 ಮಾತ್ರೆ. ಮಲಗಿರೋರು ಕೇಳಿಸ್ಕೊತಿದ್ದೀರಾ? 12 ಮಾತ್ರೆ. ಯಪ್ಪ, ಅದು ಹೆಂಗ್ ತಿಂದಿದ್ರು 12 ಮಾತ್ರೆ. ಇವಾಗ ಈಗ ಒಂದು 4 ರಿಂದ 5. 4 ರಿಂದ 5 ಮಾತ್ರೆಗೆ ಬಂದವ್ರೆ. ಜೋರಾಗಿ ಚಪ್ಪಾಳೆ ಬರಲಿ. ಇವಾಗ BP ಎಷ್ಟಿರೋದು? BP ನಾರ್ಮಲ್ ಐತೆ, ಇವತ್ತು ವೇರಿಯೇಷನ್ ಇರ್ತದೆ. 140 140 ಒಳಗೆ ಆಗ್ತದೆ. ಫಸ್ಟ್ ಆದ್ರೆ 160 170. ಫಸ್ಟ್ ಯಾವಾಗಲೂ 175 BP ಆಗ್ತಾ ಇತ್ತು. ಇವಾಗ 120 130 140 ಇರೋ ತರ ವೇರಿಯೇಷನ್. ನಾರ್ಮಲ್, ಏನ್ ತೊಂದರೆ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ಸುಸ್ತು, ಆಯಾಸ ಯಾವುದು ಇಲ್ಲ. ಓಕೆ. ಆರನೇ ಹೆಂಗೈತೆ? ಆರನೇ ಚೆನ್ನಾಗಿರ್ತದೆ. ಊಟ ಮೀಡಿಯಂ ಅಂದ್ರೆ ಎಲ್ಲ ಸಾಧ್ಯನೇ ಊಟ ಮಾಡೋದು. ಯಾಕೆಂದ್ರೆ ಸ್ವಲ್ಪ ಬೀಚ್ ಕಂಟ್ರೋಲ್ ಜಾಗ್ರತೆ ಕೊಡಬೇಕು, ಅದರಿಂದ ಎಲ್ಲ ಕಂಟ್ರೋಲ್ ಊಟ ಹೋಗ್ತದೆ. ಈಗ ಆವಾಗ್ಲಿಂದನೂ ಸಪ್ಪೆ ತಿಂತಾ ಇದ್ವಿ. ಆಗ 6 ಪಾಠ ಮಾಡಿ ಊಟ ದಿವಸ ಬಂದೆ. 6 ತಿಂಗಳು ಸಪ್ಪ ಮಾಡಲ್ಲ, ಅದೇ ಅಭ್ಯಾಸ ಆಗುತ್ತೆ. ಇಲ್ಲಿಗೆ ಬಂದ್ಮೇಲೆ ಏನಾದ್ರು ಅದಿರ್ಸಲ್ಲ ಇದಿರ್ಸಲ್ಲ ಆ ಥರ ಏನಾದ್ರು ಆರಾಮಾಗಿದ್ದೀರಾ? ಬಂದಾಗ ನೋವು ಕಾಣಿಸೋದು. ಒಂದಿನ ಮಾತ್ರ ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಆಯ್ತು ಅಂದ್ರೆ ಮಧ್ಯದಲ್ಲಿ ಯಾವಾಗ ನೋವು ಜಾಸ್ತಿ ಆಯ್ತದೆ, ಅದಕ್ಕೆ ನೀವು ಭಯ ಪಡಬಾರ್ದು. ಅದು ರಿಯಾಕ್ಷನು. ಈ ಥೆರಪಿ ಕೆಲಸ ಮಾಡಿದ್ರೆ ನಿಮ್ಗೆಲ್ಲ ನೋವು ಬಂದದ್ದು. ಥೆರಪಿ ಕೆಲಸ ಮಾಡ್ತಾ ಇದೆ, ನಿಮ್ಗೆ ತಡೆಯೋಕ್ಕಾಯ್ತಿಲ್ಲ ಅಷ್ಟೇ.
ಹೌದಾ? ನೋವು ನೋವು ಬಂತು? ಸ್ವಲ್ಪ ಚೆನ್ನಾಗಿ ನೋವು ಬಿಡುದು ಎಲ್ಲ ನೋವು ಬಂತು? ನೋವು ಬಂದ್ಬಿಟ್ಟು ನೆಟ್ಟಿಗೆ ಏನೇ ಹಿಂಗೆ ನೋವು ಬಂದ್ರೆ ನಮ್ಮ ಮಗಳು ಬಿಡಿಲ್ಲ ಅಪ್ಪ ನೋವು ಇವ್ರು ಬಂದ್ರೆ ಅನ್ಕೊಂಡ್ರು ಅಲ್ಲಿ ಹೋದ್ಮೇಲೆ ನೋವು ಬಂದ್ಬಿಟ್ಟದೆ ನಾನು ಹೋಗಲ್ಲ ಅಂತ. ಆದ್ರೆ ಇವರ ಮಗಳು ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಹೋಗಿ ಒಳ್ಳೇದಾಯ್ತದೆ ಈಗ ಹೋಗ್ಬೇಕು ಅವ್ರು ಹೇಳೋರೆ. ಒಂದು ವಾರ ಅಂತ ಹೇಳಿದ್ರು ಅಷ್ಟೇ. ಹಾ. ಒಂದು ವಾರ ನನಗೆ ಒಂದು 5% ಏನೋ ಒಂದು ಸ್ವಲ್ಪ ಅಗ್ರಕಾಂತು ನಾನು ವೈದಿಕ ಒಂದು ಸಿಂಗಲ್ ಆಗಿ ಹೋಗ್ತಿದ್ದೆ. ಒಂದು ವಾರ ನನ್ನ ಮಗಳು ಬಂದು ಊರಿಗೆ ಎಲ್ಲ ಕದ್ದಾಗುತ್ತೆ ಅಂದ್ಬಿಟ್ಟು ಒಂದು ವಾರ ಜೊತೆಲಿ ಬಂದ್ರು. ಜೊತೆಲೆ ಬಂದು ಫಸ್ಟ್ ದಿನ ಹೆಂಗ್ ಬಂದ್ರಿ? ಕಾಲು ಎಣಿಸಿದೆ ಕಾಲು ಒಂದ್ಸಲ ತೋರಿಸಿ ಹೆಂಗ್ ಬಂದ್ರಿ ಫಸ್ಟ್ ದಿನ. ನೋಡಿ ಫಸ್ಟ್ ದಿನ ಹಿಂಗ್ ಬರ್ತಾ ಇದ್ರು ನೋಡಿ ವಿಡಿಯೋ ಮಾಡೋಣ. ಹಿಂಗ್ ಬಂದ್ರು ಫಸ್ಟ್ ದಿನ ಕಷ್ಟಪಟ್ಟು. ಇವಾಗ ಹೆಂಗ್ ಹೋಯ್ತೀರ ತೋರಿಸಿ. ಹೆಂಗ್ ಬೇಕಾದ್ರೆ ಹೋಯ್ತೀನಿ ಸರ್. ಜೋರಾಗಿ ಚಪ್ಪಾಳೆ ಬರ್ಲಿ ಅವ್ರಿಗೋಸ್ಕರ. ನೋಡಿ ನಮ್ಗಿಂತ ಚೆನ್ನಾಗಿ ನಡೀತಾರೆ ಸೂಪರ್ ಆಗಿ ಅಲ್ವಾ? ಬನ್ನಿ ಬನ್ನಿ ಆಯ್ತು. ಲಾಸ್ಟ್ ಇನ್ನೊಂದು ಕ್ವಶನ್, ಇಲ್ಲಿರೋರಿಗೆ ಬರೋರಿಗೆ ಏನೇನಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಒಂದೇ ಸರ್, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇದೆ. ಬನ್ನಿ ತರಬೇತಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಸರ್. ಇಲ್ಲಿ ಯಾರಾದ್ರೂ ಅತ್ತಗಳಿ ಇತ್ತಗಳಿ ಅಂತ ಏನಾದ್ರು ಬಲವಂತ ಏನಿಲ್ಲ ಸರ್, ಏನಿಲ್ಲ. ಆಫರ್ಗಳಿದೆ. ಆಫರ್ ಅಂತ ಹೇಳ್ತಾರೆ ತಗೊಳ್ಳಿ ಸರ್ ತಗೊಳ್ಳಿರಪ್ಪ ಅಂತ. ನೋಡಮ್ಮ ಹಿಂಗೆ ಆಗದ ಪರಿಸ್ಥಿತಿ ಸಾಲ ಹೋಯ್ತು. ನಾನು ನನ್ನ ಮಕ್ಕಳಿಗೆ ವಿಷಯ ಹೋಯ್ತದೆ, ನಾನು ಅನುಕೂಲ ತಗೊಂಡಿದ್ದು ಹೇಳಿದ್ದೀನಿ ಸರ್. ಒಳ್ಳೇದಾಗಿ ಖಂಡಿತ ಒಳ್ಳೇದಾಗಿ. ಒಟ್ಟಲ್ಲಿ ಒಂದು ಮ್ಯಾಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ? ಆಯ್ತು ಒಳ್ಳೇದಾಗಿ. ಥ್ಯಾಂಕ್ ಯು. ಬರ್ಲಿ ಜೋರಾಗಿ ಚಪ್ಪಾಳೆ ಅವರು.